ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಮದುವೆಯ ಬಯಕೆನಲ್ಲಿರ್ತಕ್ಕಂಥ ಎಲ್ಲ ಗಂಡಸರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ನಿಮ್ಮ ಬಯಕೆಗಳನ್ನು ಈಡೇರಿಸುವುದಕ್ಕೆ ನಮ್ಮ ಚಾನಲ್ನ ಮಾಡ್ತಕ್ಕಂಥದ್ದು. ಉದ್ದೇಶ ಒಂದೇ, ಪ್ರಸ್ತುತ ಒಳ್ಳೆಯ ಒಂದು ಹುಡುಗಿನ ಹುಡುಕಾಟ ಮಾಡಬೇಕು. ಅವಳು ಹೇಳಿರ್ತಕ್ಕಂಥ ರೀತಿಯೇ ಇರಬೇಕು. ಆ್ಯಂಡ್ ನಿಮ್ಮ ಮನೆಗೆ ನಿಮ್ಮ ಒಂದು ಶರೀರಕ್ಕೆ ತಕ್ಕ ಹುಡುಗಿನೇ ಆಗಿರಬೇಕು ಅನ್ನೋದು ನಮ್ಮ ಚಾನಲ್ನ ಉದ್ದೇಶ. ಈ ಒಂದು ಹುಡುಗಿ ನಿಮಗೆ ಇಷ್ಟ ಆಗ್ಬೋದು ನೋಡಿ. ವಯಸ್ಸಲ್ಲಿ 26ರ ವಯಸ್ಸು ನಡೀತಾ ಇದೆ. ನೋಡೋದಕ್ಕೆ ವೈಟ್ ಆಗಿರ್ತಕ್ಕಂಥ ಶರೀರದ ಬಣ್ಣ, ಸಾರಿನಲ್ಲಿ ಈ ರೀತಿ ಕಾಣಿಸ್ತಾರೆ. ಒಂದ್ಸಲ ಕಣ್ಣಾಯಿಸ್ಕೊಂಬಿಡಿ. ಪ್ರೀತಿ ಆರ್ ಅಂತ ಹೆಸರು. ಸಾಫ್ಟ್ ಮತ್ತು ಫ್ರೆಂಡ್ಲಿ ಇರ್ತಕ್ಕಂಥ ಒಬ್ಬ ಹುಡುಗಿ. ಸಾಫ್ಟ್ ಅಂದರೆ ತುಂಬ ಮುಗ್ಧ ಹುಡುಗಿ. ಫ್ರೆಂಡ್ಲಿ ಅಂದರೆ ಇವರ ತಂದೆ ತಾಯಿಯವ್ರ ಜೊತೆ, ಫ್ರೆಂಡ್ಸ್ ಜೊತೆ, ಯಾರಾದರೂ ಹೊಸಬರು ಬಂದರೆ ಅದರ ರಿಲೇಷನ್ ಅವ್ರ ಜೊತೆ ಮಾತನಾಡಿ ಯಾವ ರೀತಿಯಲ್ಲಿ ಫ್ರೆಂಡ್ಲಿ ಇರಬೇಕು ಅವ್ರ ಜೊತೆ ಅನ್ನೋದನ್ನು ಅರಿತುಕೊಂಡಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು. ಮೈಸೂರಿನಲ್ಲಿ ವಾಸ, 5.2 ಅಡಿ ಹೈಟು, ತೂಕ ಬಂದು 50 kg, ಗೋಧಿಯ ಒಂದು ಶರೀರ ಬಣ್ಣ ಹೊಂದಿರೋದು. ರಾಶಿ ಕರ್ಕಾಟಕ ರಾಶಿ ಭವಿಷ್ಯದಲ್ಲಿ ಸಖತ್ತಾಗಿದೆ ಸ್ನೇಹಿತರೆ. ಸ್ಟಡೀಸಲ್ಲಿ PUC ಮುಗಿಸಿರ್ತಕ್ಕಂಥ ಈಕೆ ಬಟ್ಟೆ ಅಂಗಡಿನಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಮೈಸೂರಿನ ಒಂದು ಫೇಮಸ್ ಅಂಗಡಿ ಅಂತೆ. ಅದರ ನೇಮ್ ನಾನು ಕೇಳೋಕ್ಕೆ ಹೋಗಲಿಲ್ಲ. ಫೇಮಸ್ ಅಂಗಡಿ ಸರ್, ಯಾವಾಗಲೂ ಬ್ಯುಸಿ ಇರ್ತೇನೆ. ಇವಾಗ ನನಗೆ ಮ್ಯಾಚ್ ಆಗೋದಕ್ಕೆ ಒಬ್ಬ ಹುಡುಗನ್ನ ಹುಡುಕಾಟ ಮಾಡಿಕೊಡ್ತೀರಾ ಪ್ಲೀಸ್ ಅಂತ ಹೇಳಿರೋದು. ತುಂಬ ಬಡವರು, ತಂದೆಯವರು ಮೆಕ್ಯಾನಿಕಲು, ತಾಯಿಯವರು ಮನೆ ಕೆಲಸ, ಒಬ್ಬ ಅಣ್ಣ ಡ್ರೈವರ್ ಆಗಿದ್ದಾನೆ. ಫ್ರೆಂಡ್ಲಿ ಆಗಿದ್ದಾರೆ, ಬಟ್ ಸಖತ್ತಾಗಿರ್ತಕ್ಕಂಥ ಹುಡುಗಿ ಆಗಿರೋದಕ್ಕೆ. ಈ ಒಂದು ಪ್ರೀತಿ ಅಂತಕ್ಕಂಥ ಹುಡುಗಿಗೆ ಹುಡುಗನ ಅವಶ್ಯಕತೆ ಇದ್ದು ಈ ಪಾಯಿಂಟ್ಗಳನ್ನು ಇರಬೇಕಂತೆ. ನಾನು ಓದಬೇಕು ಅಂತ ನನಗೆ ತುಂಬ ಆಸೆ ಇತ್ತು, ಆದರೆ ದುಡ್ಡಿನ ಒಂದು ಸಮಸ್ಯೆಯಿಂದ ಸ್ಟಡೀಸ್ ಪೂರ್ಣ ಆಗಲಿಲ್ಲ. ನೀವೇನಾದರೂ ಓದಿಸುವಂತಹ, ಕಡೆ ತನಕ ನನ್ನ ಚೆನ್ನಾಗಿ ನೋಡ್ಕೊಂಡು ಹೋಗುವಂತಹ ಮುದ್ದಾಗಿರ್ತಕ್ಕಂಥ ಹುಡುಗ ಇದ್ದರೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಲಿಟ್ರಲಿ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಎಷ್ಟೊಂದು ದುಡಿತಾಳೆ ಅಂದರೆ ಸ್ನೇಹಿತರೆ, ಬೆಳಗ್ಗೆ 6 ಗಂಟೆಗೆ ಹೋಗ್ತಾಳೆ, ಬರೋದು ಸಂಜೆ 6 ಗಂಟೆಗೆ. ಅಲ್ಲಿ ಯಾವಾಗಲೂ ಕೂಡ ಜಾತ್ರೆ ಥರ ಜನ, ಯಾಕಂದರೆ ಹೋಲ್ಸೇಲ್ ಅಂಗಡಿ ಅದಕ್ಕೋಸ್ಕರ. ಈಕೆಗೆ ವಯಸ್ಸು 31 ಆಗಿರಲಿ 32 ಆಗಿರಲಿ, ಯಾವುದಾದ್ರೂ ವಯಸ್ಸಾಗಿರಲಿ, ಒಬ್ಬ ಹುಡುಗ ಬೇಕು. ಯಾಕಂದರೆ ದುಡ್ಡು ಇರ್ತಕ್ಕಂಥ ಹುಡುಗ ಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಾನು ಬೇಕಿದ್ರೆ ಡೈಲಿ ಕೆಲಸ ಮನೇಲಿ ಮಾಡ್ತೀನಿ, ಮಾಡಿ ವರ್ಕಿಗೆ ಹೋಗ್ತೀನಿ. ಆದರೂ ಕೂಡ ಯಾವತ್ತಾದರೂ ಹುಷಾರಿಲ್ದಾಗ, ಒಂದು ಸ್ವಲ್ಪ ಏನಾದರೂ ನನಗೆ ಪ್ರಾಬ್ಲಮ್ ಆದಾಗ ಆವಾಗ ನನಗೆ ಹೆಲ್ಪ್ ಮಾಡಬೇಕು ನೀವು ಅಂತ ಹೇಳಿರೋದು. ನಿಮ್ಮ ಒಂದು ತಂದೆ ತಾಯಿಯವರು ಏನಿರ್ತಾರೆ ಅವರ ಒಂದು ಮಾತುಗಳನ್ನು ಯಾವತ್ತೂ ಕೂಡ ಏನೂ ಕೂಡ ಎದುರು ಮಾತಾಡಬಾರ್ದು. ಅವ್ರು ಏನು ಹೇಳಿದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ಒಬ್ಬ ಹುಡುಗ ನೀವು ಆಗಿರಬೇಕು ಅಂತ ಹೇಳಿರೋದು ಸ್ನೇಹಿತರೆ. ಲವ್, ರೆಸ್ಪೆಕ್ಟ್, ರೊಮ್ಯಾನ್ಸ್ ಬ್ಯಾಲೆನ್ಸ್ ಇರಬೇಕು. ಪ್ರೀತಿ ಅಂದರೆ ಜಾಸ್ತಿ ಪ್ರೀತಿಯಿಂದ ಹೇ ಕೋತಿ, ಹೇ ಕತ್ತೆ, ಹಂದಿ, ನಾಯಿ ಅಂತ ಕರೆಯೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ರೆಸ್ಪೆಕ್ಟ್ ಇರಲಿ. ಅದು ಮೇನ್ ಪಾಯಿಂಟು. ಸ್ವಲ್ಪ ರೊಮ್ಯಾನ್ಸ್ ಬ್ಯಾಲೆನ್ಸ್ ಮಾಡುವಂಥ ಹುಡುಗ ಇರಬೇಕು. ಅದು ಹೆಂಗಂತ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಸುಮಾರು ಸಖತ್ತಾಗಿ ಇರ್ತೀರ ನೀವು. ನನ್ನ ಒಂದು ಕನಸುಗಳು ಸಣ್ಣ ಪುಟ್ಟ ಇದ್ದಾವೆ, ಅದನ್ನು ಈಡೇರಿಸಬೇಕು ಅವರು. ಆ್ಯಂಡ್ ಇಬ್ಬರು ಕೂಡ ಒಟ್ಟಿಗೆ ಲೈಫ್ನ ಬಿಲ್ಡ್ ಮಾಡೋಣ. ಆ್ಯಂಡ್ ಮೈಂಡ್ ಸೆಟ್ ನಿಮ್ಮದು ಆ ರೀತಿ ಇರಬೇಕು. ಯಾವ ರೀತಿಯಲ್ಲಿ ಬಿಲ್ಡ್ ಅಂದರೆ, ಇವಾಗ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಹೋಲ್ಸೇಲ್ ಅಲ್ವಾ, ಅಷ್ಟು ಗಿರಾಕಿ ಇರುತ್ತಲ್ವಾ, ನಾವೇ ಯಾಕೆ ಹೋಲ್ಸೇಲ್ ಬಿಸ್ನೆಸ್ ಮಾಡಬಾರ್ದು? ಹಾಗೆ ಈ ರೀತಿಯ ಮೈಂಡ್ ಸೆಟ್ ಇರ್ತಕ್ಕಂಥ ಹುಡುಗ ಇರಬೇಕು. ಇಬ್ಬರು ಕೂಡ ಒಮ್ಮೆಗೆ ಸಕ್ಸಸ್ ಕಾಣಬೇಕು. ಹೆಚ್ಚಿನ ಮಾಹಿತಿಗಾಗಿ DM ಮಾಡಿ, ಹೀಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳಿರೋದು. ಆ್ಯಂಡ್ ಲಿಟ್ರಲಿ ಈಕೆ ಒಂದು ಕನಸಿದೆ, ಪುಟ್ಟದಾಗಿರ್ತಕ್ಕಂಥ ಕನಸು. ಇವರ ಬಟ್ಟೆ ಅಂಗಡಿಯ ಮಾಲೀಕ ಒಬ್ಬ ಸದಾ ಈ ಒಂದು ಗಾಡಿನ ಯೂಸ್ ಮಾಡ್ತಾನಂತ ಸ್ನೇಹಿತರೆ. ಯಾಕೆ ಯೂಸ್ ಮಾಡ್ತಾ ಇದ್ದಾನೆ ಅಂದರೆ, ಅಂಗಡಿಗೆ ಬರೋದು, ಹೋಗೋದು, ಮಾಡುವಂತಹ ಕೆಲಸ. ಮೊದಲೇ ರಿಚ್ ಫ್ಯಾಮ್ಲಿಯಿಂದ ಬಂದಿರತಕ್ಕಂತಹ ಆ ಒಂದು ಅಂಗಡಿಯ ಮಾಲೀಕ. ಇವರ ಒಂದು ಸ್ಟಾಫ್ಗಳನ್ನು ಒಂದು ಸಲ ಎಲ್ಲೋ ಟ್ರಿಪ್ಗೆ ಕರ್ಕೊಂಡು ಹೋಗಿರ್ತಾರೆ. ಆವಾಗ ಇದೊಂದು ಗಾಡಿ ತುಂಬ ಅಂದರೆ ತುಂಬ ಇಷ್ಟಪಟ್ಟಿರ್ತಕ್ಕಂತಹ ಹುಡುಗಿ ಆಕೆ. ಇಷ್ಟಪಟ್ಟಿರ್ತಕ್ಕಂಥ ಗಾಡಿನಲ್ಲಿ ಸುತ್ತಾಡಿ ನಂತರ ಇದನ್ನು ಹೆಂಗಾದರೂ ತೆಗೆದುಕೊಳ್ಬೇಕು ಅಂತ ಕನಸನ್ನು ಇಟ್ಟುಕೊಂಡಿರ್ತಕ್ಕಂಥ ಹುಡುಗಿ ಆಗಿರೋದು ಆಕೆ. ಹೌದು, ಒಪ್ಕೊಳ್ಳೋಣ, ಮಿಡಲ್ ಕ್ಲಾಸಿನ ಹುಡುಗಿನೇ ಆಕೆ. ದುಡ್ಡಿಲ್ಲ ಅಂತ ಸ್ಟಡೀಸ್ ಬಿಟ್ಟಿದ್ದಾರೆ, ಹೌದು. ಆದರೆ ನೋಡೋದಕ್ಕೆ ಚೆಂದವಾಗಿದ್ದಾರೆ, ಮನೆಯ ಕೆಲಸ ಚೆಂದವಾಗಿ ಮಾಡ್ತಾಳೆ. ಮನೆಯವರೊಂದಿಗೆ ಹೊಂದಾಣಿಕೆಯಿಂದ ಇರ್ತಾಳೆ. ಯಾರೊಂದಿಗೂ ಜಗಳ ಜೂಟಿ ಏನೂ ಕೂಡ ಇಲ್ಲ.
ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಗಳನ್ನು ಒಪ್ಕೊಂಡು ಹೋಗುವಂಥ ಹುಡುಗ ಅಥವಾ ದುಡ್ಡು ಇರತಕ್ಕಂಥ ಹುಡುಗ 32 ವಯಸ್ಸಾಗಿದ್ದರೂ ಒಪ್ಪಿಕೊಂಡು ನನ್ನ ಮುಂದೆ ಬರ್ತಕ್ಕಂಥ ಹುಡುಗ ಇದ್ದರೆ ನನಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ಸ್ಕೊಳ್ತೀನಿ ಅಂತ ಹೇಳಿರೋದು. ಲಿಟ್ರಲಿ ಗಾಡಿಯ ಸ್ಪೀಡು 305 ಇದೆ ಅಂತೆ, ಎಷ್ಟು ಬೇಕಾದರೂ ಓಡಿಸ್ಬೋದು. 18ರಿಂದ 20 ಕಿಲೋಮೀಟರ್ನ ಒಂದು ಮೈಲೇಜಿಂಗ್. 5 ಸೀಟಿನ ಈ ಒಂದು ಟಾಪ್ ಮಾಡೆಲ್ ಗಾಡಿ, ಸೂಪರ್ ಫಾಸ್ಟ್, ಲಕ್ಸುರಿ ಪರ್ಫಾರ್ಮೆನ್ಸ್, ಎಕ್ಸಲೆಂಟ್ ಕಂಟ್ರೋಲರ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒಂದು, ಅವರ ಒಂದು ಕನಸುಗಳನ್ನು ನೀವು ಈಡೇರಿಸಲೇಬೇಕು ಅಂತಹ ರೂಲ್ಸ್ ಇಲ್ಲ. ಸೊ ಅವರ ಕನಸುಗಳನ್ನು ಯಾವ ರೀತಿಯಲ್ಲಿ ಅಂದರೆ ಈ ಥರ ಯಾವತ್ತಾದರೂ ಟ್ರಾವೆಲ್ನ ಕರ್ಕೊಂಡು ಹೋಗೋದು, ಸುತ್ತಾಡಿಸೋದಕ್ಕೆ ಕರ್ಕೊಂಡು ಹೋಗೋದು, ಸೊ ಎಲ್ಲಾದರೂ ಏನಾದರೂ ತಿನ್ನಿಸೋದಕ್ಕೆ ಕರ್ಕೊಂಡು ಹೋಗೋದು ಕಾರ್ಗಳಲ್ಲಿ, ಆವಾಗ ಅವರ ಡ್ರೀಮು ಫುಲ್ಫಿಲ್ ಆಗುತ್ತೆ. ಸೊ ಮೊದಲೇ ಹೇಳಿದ್ವಲ್ಲ ಅವರು, ತಲೆ ಓಡಿಸಿ ತಲೆ ಏನು ಬೇಕಾದರೂ ಆಗುತ್ತೆ ಈಗಿನ ಕಾಲದಲ್ಲಿ. ಹಾಗಾಗಿನೇ ನಿಮ್ಮ ಒಂದು ಮೆಚ್ಯೂರಿಟಿ ಮೈಂಡ್ ನನ್ನ ಒಂದು ಮೈಂಡ್ಗಿಂತ ಹೆಚ್ಚಿನ ಟ್ಯಾಲೆಂಟೆಡ್, ಹೆಚ್ಚಿನ ಮೆಚ್ಯೂರಿಟಿ ಹೊಂದಿರಬೇಕು. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಅವರು ಹೇಳಿರ್ತಕ್ಕಂತಹ ರೂಲ್ಸ್ ಮತ್ತು ರೆಸ್ಟ್ರಿಕ್ಷನ್ಸ್ ಮತ್ತು ರಿಕ್ವೆಸ್ಟ್ಗಳು ಏನೇನಿದೆ ಎಲ್ಲವಕ್ಕೂ ಕೂಡ ನೀವು ಒಳ್ಳೆಯ ಈಕ್ವಾಲಿಟಿಯಾಗಿರ್ತಕ್ಕಂಥ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದರೆ ಆಕೆಯನ್ನು ನೀವು ಹೆಂಡತಿಯಾಗಿ ಪಡೆದುಕೊಳ್ಳೋದು ಸಾಧ್ಯ. ಅದರಲ್ಲಿ ಒಂದೇ ಮಿಸ್ಟೇಕ್, ಒಂದೇ ಪ್ರಾಬ್ಲಮ್ ಆದರೆ ಪ್ರಸ್ತುತ ಆ ಒಂದು ಮರುದಿನವೇ ಏಕೆ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಮದುವೆಯ ದಿನಾಂಕ. ಸೊ ನೋಡಿ, ಯಾವತ್ತೂ ಸುಳ್ಳು ಹೇಳಬೇಡಿ, ಸತ್ಯವನ್ನು ಹೇಳಿ ಮಾತಾಡಿ. ಆಕೆ ಜೊತೆ ಯಾವತ್ತೂ ಕೂಡ ಚೆಂದವಾಗಿರಿ. ಆ್ಯಂಡ್ ಏನಾದರೂ ಸಮಸ್ಯೆ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಪರ್ಸ್ನಲ್ ಆಗಿರ್ತಕ್ಕಂಥ Gmail ID ವಿಡಿಯೋದ ಕೆಳಗಡೆ ಕೊಟ್ಟಿದ್ದೇನೆ, ಅಲ್ಲಿಗೆ ಮೇಲ್ ಮಾಡಿ. ನಮಸ್ತೆ, ಮತ್ತೆ ಸಿಗೋಣ. ಆ್ಯಂಡ್ ನಿಮ್ಮ ಒಂದು ಪ್ರೀತಿಗೆ ನಾನೆಂದೂ ಕೂಡ ಚಿರಋಣಿ ಅಂತ ಹೇಳ್ತಾ ಬಾಯ್.